ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ. 22ನೇ ತಾರೀಕಿಂದ 2ನೇ ತಾರೀಕುವರೆಗೂ ವಿಶೇಷವಾಗಿ ಅಮ್ಮನವ್ರಿಗೆ ಪ್ರತಿದಿನ ಸಂಜೆ ಕಾಲದಲ್ಲಿ ನವರಾತ್ರಿ ಉತ್ಸವಗಳಿರ್ತವೆ. ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಮೊಬೈಲ್ ಕಳ್ಕೊಂಡಿದ್ರಂತೆ. ಅವ್ರು ಅನ್ಕೊಂಡ್ ಹೋಗಿದ್ರಂತೆ ನೀನ್ ಆಸ್ಥಾನಕ್ಕೆ ಬಂದ್ ನನ್ ಮೊಬೈಲ್ ಕಳ್ದೋಗಿದೆ ಅಂತ. ಬಟ್ ನಮ್ ದೊಡ್ಡಮ್ಮ ಇರೋದು ಕುಶಾಲನಗರದಲ್ಲಿ 6 ತಿಂಗಳಾದ್ಮೇಲೆ ಅವ್ರಿಗೆ ಮೊಬೈಲ್ ಸಿಕ್ಕಿದೆ. ಇವತ್ತು ಕರೆಕ್ಟ್ ಟೈಮ್ ಬಂದು ತೀರ್ಥ ಸ್ನಾನ ಆಯ್ತು, ದೇವ್ರ ದರ್ಶನ ಆಯ್ತು. ಇವಾಗ ಕವಡೇಶ್ವರ ಕೇಳಕ್ ಹೋಗ್ತಿದೀನಿ. ಏನು ಅಂದ್ರೆ ದೇವ್ರಿಗೂ ಒಂದೇನೋ ಒಳ್ಳೇದಾಗ್ಬೇಕು ಅಂದ್ರೆ ದೇವ್ರನ್ನ ನಮಗ್ ಕರ್ಸ್ಕೊತಾನೆ ಅನ್ನೋದಕ್ಕೆ ಸಾಕ್ಷಿ ಆಯ್ತು ನನಗೆ. ತುಂಬಾ ಖುಷಿ. ಖಂಡಿತ ಬಾಡಿ ಬಿಲ್ಡಿಂಗ್ ಮಾಡೋರು ಯಾರೇ ಆಗ್ಲಿ ಫಿಟ್ನೆಸ್ ಅಲ್ಲಿ ಯಾವುದೇ ತರ ಬದಲಾವಣೆ ಆಗದಿದ್ರೆ, ದೃಷ್ಟಿ ಆಗ್ತಾ ಇದ್ರೆ ಖಂಡಿತ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದು ಭೇಟಿಯಾಗಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ನಾನು ಕೂಡ ಮಾಡ್ಕೊಂಡೆ. ನೆಗೆಟಿವ್ ಎನರ್ಜಿ ಕೂಡ ಪಾಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೂ ಕೂಡ ಅದೇ ಅನಿಸ್ತಾ ಇದೆ. ಅಂಗಡಿ ಮಾಡ್ಕೊಂಡಿದ್ದಾರಂತೆ, ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ ಅನ್ನೋದಾದ್ರೆ ಮಾಡ್ಕೋಗೋ ಇಲ್ಲ ನೆಡ್ಕೋಗೋ. ಶಿಲ್ಪ, ನಾವು ಫಸ್ಟ್ ಟೈಮ್ ಬಂದ್ವಿ. ನಾವು ಇನ್ಸ್ಟಾಗ್ರಾಮ್ ಅದೆಲ್ಲ ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ಕೊಂಡು ಬಂದಿದ್ರು. ಫಸ್ಟ್ ಟೈಮ್ ನಾವು ಕೇಳಕ್ ಬಂದ್ವಿ. ಬಟ್ ಅವರು ಏನೋ ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ನಮಗೂ ತುಂಬಾ ಮೈ ರೋಮಾಂಚನ ಅನಿಸ್ತು. ನಮಗೂ ಪರವಾಗಿಲ್ಲ, ನಿಜ ಹೇಳ್ತಿದ್ದಾರೆ ಅಂತ ಅನಿಸ್ತು. ಅಂದ್ರೆ ಏನಿಲ್ಲ, ನಾವು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಹಸ್ಬೆಂಡ್ ಸ್ವಲ್ಪ ತೊಂದರೆ ಇತ್ತು, ಏನೋ ಸ್ವಲ್ಪ ವ್ಯವಹಾರದಲ್ಲಿ, ಅದನ್ನ ಕೇಳಿದ್ವಿ. ಅದನ್ನ ಅವ್ರು ಅದೇ ತರ ಹೇಳಿದ್ರು, ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ನಾವು ನೆಕ್ಸ್ಟ್ ಟೈಮ್ ಒಳ್ಳೇದಾಗುತ್ತೆ. ನಮ್ಗೆ ತುಂಬಾ ಈ ದೇವಿನ ನಾವು ನಮ್ಮ ಮನಸ್ಫೂರ್ತಿಯಾಗಿ ನಂಬಿದೀವಿ ಅಂತ ನಾವು ಅನ್ಕೋತೀವಿ. ನಾನು ಪೂರ್ಣಿಮಾ, ಮೈಸೂರಿನ ವಿದ್ಯಾರಣ್ಯಪುರಮಿಂದ ಬಂದಿದ್ದು. ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಸೊ ಮೈಸೂರು ಅಮ್ಮನ ಮನೆಗೆ ಅಂತ ಬಂದಾಗ ನಾನು ಮೊಬೈಲ್ನಲ್ಲಿ ರಿವ್ಯೂಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನನಗೆ ಇದು ಕಣ್ಣಿಗೆ ಬಿತ್ತು. ನಾನು ಅಂದರೂ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ಇದೇ ಸಿಗ್ತಾ ಇತ್ತು. ಅನಿಸ್ತು ಏನೋ ಒಂದು ದೇವ್ರದ್ದು ಪಾಸಿಟಿವ್ ವೈಬ್ಸ್ ಇದೆ ಏನೋ ಇಲ್ಲಿ ಅಂತ. ನಾನು 1 ತಿಂಗಳಿಂದನೇ ನಾನು ಫೋನ್ ಮಾಡಿ ಕೇಳ್ಕೊಂಡೆ, ಇಲ್ಲ ಇದು ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಫೇಮಸ್ ಅಂತ. ಹಾಗಾಗಿ ನಾನು 1 ತಿಂಗಳು ಆದಮೇಲೆ ನಾನು ಬಂದಿದ್ದು. ನಾನು ಲಾಸ್ಟ್ ಟೈಮ್ ಕಾಲ್ ಮಾಡಿ ಕೇಳಿದಾಗ ಇಲ್ಲ 12 o'clockಗೆ ಲಾಸ್ಟ್ ಅಂದ್ಬಿಟ್ರು. ನಂಗೆ ಡಿಸಪಾಯಿಂಟ್ ಆಗೋಯ್ತು, ಏನೋ ದೇವ್ರ ಅನುಗ್ರಹ ಇಲ್ವೇನೋ ಅಂತ. ಬಟ್ ಆಮೇಲೆ ಇವತ್ತು ಕರೆಕ್ಟ್ ಟೈಮ್ ಬಂದು ತೀರ್ಥ ಸ್ನಾನ ಆಯಿತು, ದೇವ್ರ ದರ್ಶನ ಆಯಿತು. ಇವಾಗ ಕವಡೇಶ್ವರ ಕೇಳಕ್ಕೆ ಹೋಗ್ತಿದ್ದೀನಿ. ಏನು ಅಂದರೆ ದೇವ್ರಿಗೂ ಒಂದೇನೋ ಒಳ್ಳೇದಾಗಬೇಕು ಅಂದರೆ ದೇವ್ರನ್ನ ನಮಗೆ ಕರ್ಸ್ಕೊತಾನೆ ಅನ್ನೋದಕ್ಕೆ ಸಾಕ್ಷಿ ಆಯಿತು ನನಗೆ ದೇವಸ್ಥಾನ. ತುಂಬಾ ಖುಷಿ ಆಯ್ತು ಸರ್. ಫಸ್ಟ್ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಈ ತರ ನಿಮಗೆ ಮೇಡಮ್ ಏನು ಪಾಸಿಟಿವ್ ಎನರ್ಜಿ ಅಂತ ಕಾಣುತ್ತೆ? ಪಾಸಿಟಿವ್ ಅಂದ್ರೆ ತೀರ್ಥ ಸ್ನಾನ ಆಯ್ತು, ಅಲ್ಲೇನೋ ಪಾಸಿಟಿವ್ ವೈಬ್ಸ್ ಬಂದ್ಬಿಡ್ತಲ್ಲ. ದರ್ಶನ ಎಲ್ಲ ನೀಟಾಗಿ ಆಯ್ತು ಅಂತಂದ್ರೆ, ಜನ ಕಮ್ಮಿ ಇದಾರೆ, ನೀಟಾಗಿ ಆಯ್ತು ಅಂತಂದ್ರೆ ಏನೋ ಒಂದು ಇದಕ್ಕೆ ಅಲ್ವಾ, ಏನೋ ಒಂದು ಒಬ್ರು ಬರ್ತಾರೆ, ಟೈಮ್ ಆಯ್ತು ಅಂತ ವಾಪಸ್ ಹೋಗ್ತಾರೆ. ಅವೆಲ್ಲ ನೋಡಿದ್ರೆ ನಮ್ಗೆ ಫಸ್ಟ್ನೇ ಟೈಮ್ ಚೆನ್ನಾಗಿ ಆಗ್ತದಲ್ಲ, ನಮ್ಗೆ ಸ್ವಲ್ಪ ಖುಷಿ. ಮೇಡಮ್, ನೀವು ತೀರ್ಥ ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡಿದ್ಮೇಲೆ ನಿಮಗೆ ಹಿಂಗೆ ವೈಬ್ ಹೆಂಗಿತ್ತು ಅಂತ? ಅಂದ್ರೆ ನಮ್ಗೆ ಶ್ರೀಚಕ್ರ ಕೈಲಿ ಕೊಡ್ತಾರೆ ಅಲ್ವಾ, ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಅಲ್ವಾ ನಾವು ಏನೋ ಅನ್ಕೊಂಡು ಬಂದಿರ್ತೀವಿ. ಆ ತಣ್ಣೀರ್ ಸ್ನಾನ ಮಾಡಿದಾಗ ನಮ್ಗೆ ನಡ್ಕನೇ ಬರಲ್ಲ, ಏನೋ ಇನ್ನೂ ಹಾಕಿ ಅಂತಾನೆ ಇದು ಮಾಡ್ತೀವಿ. ಅದೊಂಥರ ಏನೋ ದೇವಸ್ಥಾನದಲ್ಲಿ ಪವಿತ್ರ ಸ್ನಾನ ಮಾಡೋದು ಅಂತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ವಿಷಯ ಅಲ್ಲ ಸರ್. ಸರ್, ನಾನು ದೇವಲ್ ಗಾಣಗಾಪುರ್ ನಮ್ಮೂರು. ನಾನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಈ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು. ಅದಾದ್ಮೇಲೆ ನಮಗೆ ಇನ್ನೊಂದೇನಂದ್ರೆ, ನಾನು ನಿಸರ್ಗ ಪ್ರೇಮಿ, ತುಂಬ ಪರಿಸರ ಇಷ್ಟಪಡೋನು. ಹಾಗಾಗಿ ಎಲ್ಲ ಕಡೆ ಸುತ್ತಾಡ್ತಾ ನನಗೂ ಕೂಡ ಎಲ್ಲೋ ಒಂದು ಕಡೆ ಕೇಳಿದ್ದೀನಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಒಂದ್ಸರಿ ಬರಬೇಕು, ಭೇಟಿ ಆಗಬೇಕು, ಇಲ್ಲಿ ತೀರ್ಥ ಸ್ನಾನ ಮಾಡಬೇಕು, ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಂದೆ. ಒಳ್ಳೆ ಫೀಲ್ ಅನ್ನಿಸ್ತಾ ಇದೆ. ಒಂದು ನೆಗೆಟಿವ್ ಆಗಿ ಒಂದು ಸ್ವಲ್ಪ ಮೈಂಡಲ್ಲಿತ್ತು, ಅದೆಲ್ಲ ಒಂದು ಸ್ವಲ್ಪ ನನಗೆ ಮೈಂಡ್ ರಿಲೀಫ್ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಏನೋ ಒಂಥರ ಪಾಸಿಟಿವಿಟಿ. ಗುರುಗಳನ್ನ ಭೇಟಿ ಆದೆ, ಅವ್ರು ಹೇಳ್ತಾ ಇದ್ರು ಒಳ್ಳೆ ಭವಿಷ್ಯ ಇದೆ. ಆ್ಯಂಡ್ ಅವರು ಅದಾದ್ಮೇಲೆ ಸಾಕಷ್ಟು ಜನರು ಅವ್ರು ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಅದೆಲ್ಲ ನೋಡಿ ನನಗೆ ಅನಿಸ್ತಾ ಇತ್ತು ನಿಜವಾಗ್ಲೂ, ಏನು ಅವರು ಯೋಚನೆ ಮಾಡದೇ ಇರೋದು, ಅವ್ರ ಮನಸ್ಸಲ್ಲಿರೋದೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ನೋಡಿ ನನಗೆ ಅನಿಸ್ತಾ ಇತ್ತು, ನಂದು ಕೂಡ ಏನು ಮನಸ್ಸಲ್ಲಿರೋದೆಲ್ಲ ಹೇಳ್ಬೋದೇನೋ ಅಂತ. ನಿಜವಾಗ್ಲೂ ಅದು ಒಂದಿಷ್ಟು ಅಂಶಗಳು ನಿಜವಾಗ್ಲೂ ಅವ್ರ ಬಾಯಿಂದನೇ ಬಂತು. ಆ್ಯಂಡ್ ಖುಷಿ ಇದೆ ನಿಜವಾಗ್ಲೂ. ಒಂದು ಒಳ್ಳೆ ನಂಬಿಕೆ ಇದೆ ನನಗೆ. ಎಸ್, ಖಂಡಿತ
ಬಾಡಿ ಬಿಲ್ಡಿಂಗ್ ಮಾಡೋರು ಯಾರೇ ಆಗಲಿ ನಿಮಗೆ ದೃಷ್ಟಿ ಆದರೆ ಸಪೋಸ್ ನಿಮಗೆ ಫಿಟ್ನೆಸ್ ಅಲ್ಲಿ ಯಾವುದೇ ತರ ಬದಲಾವಣೆ ಆಗದಿದ್ರೆ ದೃಷ್ಟಿ ಆಗ್ತಾ ಇದ್ರೆ ಖಂಡಿತ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದು ಭೇಟಿಯಾಗಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ನಾನು ಕೂಡ ಮಾಡಿಕೊಂಡೆ. ನಿಮ್ಮ ಹತ್ರ ಇರುವಂತ ನೆಗೆಟಿವ್ ಎನರ್ಜಿ ಕೂಡ ಪಾಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೂ ಕೂಡ ಅದೇ ಅನಿಸ್ತಾ ಇದೆ. ಫೀಲಿಂಗ್ ಗುಡ್. ಹರ್ಷಿತಾ ಅಂದ್ರೆ ನಾನು ಒಂದ್ಸಲಿ ಸುಮ್ನೆ ಇಲ್ಲಿ ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ವಿಸಿಟ್ ಮಾಡಿದ್ದು ಏನಿದು ದೇವಸ್ಥಾನ ಇದೆಯಲ್ಲ ಅಂತ. ಸೊ ಅದಾದ್ಮೇಲೆ ನಾನು ಒಂದ್ಸಲಿ ಬಂದಾಗ ದೇವಸ್ಥಾನ ಫುಲ್ ಕ್ಲೋಸ್ ಆಗಿತ್ತು. ನಾವು ಬಂದಾಗ ಅರೌಂಡ್ 3:30 ಆಗಿತ್ತು. ಅದೇ ಟೈಮಿಗೆ ನಾವು ಊಟದ ಹಾಲಿಗೆ ಹೋದೋ. ಆಗ ಅಲ್ಲಿ ಗುರುಗಳು ಕೂತಿದ್ರು. ನಾವು ಜಸ್ಟ್ ಗುರುಗಳನ್ನ ಮೀಟ್ ಮಾಡೋಣ ಅಂತ ಹೋದೋ. ಅಚಾನಕ ಗುರುಗಳು ಕೂತಿದ್ರು. ನಾವಾಗ ಅನ್ಕೊಂಡು ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದಿದೀವಿ, ದೇವಸ್ಥಾನ ಇನ್ನೂ ಓಪನ್ನೇ ಆಗಿಲ್ವಲ್ಲ, ದೇವ್ರ ದರ್ಶನ ಕೊಡದೆ ಹೋಗ್ಬೇಕಲ್ಲ ಅಂತ ಅನ್ಕೊಂಡ್ 5 ನಿಮಿಷ ಗುರುಗಳ ಹತ್ರ ಮಾತಾಡೋ ಅಷ್ಟರಲ್ಲಿ ಏನೋ ತಗೊಳ್ಳಿಕ್ಕೆ ಅಂತ ಅವ್ರು ಬಂದು ತಾಯಿ ನಮ್ಗೆ ದರ್ಶನ ಕೊಟ್ರು. ಅದಾದ್ಮೇಲೆ ಗುರುಗಳನ್ನ ಮೀಟ್ ಮಾಡಕ್ ಆಗದೆ ಹೋಗ್ತಾ ಇದ್ದು. ಆಮೇಲೆ ಗುರುಗಳು ಸಿಕ್ಕಿದ್ರು. ಗುರುಗಳನ್ನ ಮೀಟ್ ಮಾಡಿ ಅವ್ರು ಇನ್ನೊಂದ್ ದಿನ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಪೂಜೆ ಇದೆಲ್ಲ ಆಯ್ತು. ಲಾಸ್ಟ್ ಅಮಾವಾಸ್ಯೆಗೆ ನಂಗೆ ಹೋಮ ಸಿಗ್ಲಿಲ್ಲ ನಾವು ಬರೋ ಅಷ್ಟರಲ್ಲಿ. ಅವ್ರು ಹೇಳಿದ ಟೈಮಿಗೆ ನಾವು ಕ್ಯಾರಿ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ನಾವು ಅನ್ಕೊಂಡ್ ಹೋಗಿದ್ದು ನೆಕ್ಸ್ಟ್ ನೀವ್ ಯಾವಾಗ ಕರ್ಸ್ಕೊಳ್ತೀರಾ ಅವಾಗ ಕರ್ಸ್ಕೊಳ್ಳಿ, ಆಗ ನೀವ್ ಇದೀರಾ ಅಂತ ನಾನ್ ನಂಬ್ತೀನಿ ಅಂತ ಅನ್ಕೊಂಡ್ ಹೋಗಿದ್ದೆ. ಬಟ್ ಇವತ್ ಬರೋ ಪ್ಲಾನ್ ಇರ್ಲಿಲ್ಲ. ಬಟ್ ಸಡನ್ ಆಗಿ ಶೆಡ್ಯೂಲ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸಡನ್ ಆಗಿ ಬೆಳಿಗ್ಗೆ ಹೊರಟು ಬಂದಿದ್ದು. ಇನ್ನ ಹೋಮ ಆಗಿರ್ಲಿಲ್ಲ. ನಾನ್ ಅನ್ಕೊಂಡೆ ಇಲ್ಲ ಹೋಮ ಆಗಿರ್ಬೋದು ಮೋಸ್ಟ್ಲಿ ಅಂತ. ಬಟ್ ಇವತ್ ಹೋಮ ಆಗಿಲ್ದೆ ಇದ್ದಿದ್ ನೋಡಿ ತುಂಬಾ ಖುಷಿ ಆಯ್ತು. ಹೌದು, ತಾಯಿ ಇದಾರೆ ಅಂತ ನಂಬೇಕು ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ಇಲ್ಲಿಗೆ 3ನೇ ಸಲ ಬರ್ತಿದೀನಿ. 3ನೇ ಸಲದಿಂದಾನು ನಂಗೆ ತುಂಬಾ ಪಾಸಿಟಿವ್ ಎನರ್ಜಿನೇ ಸಿಕ್ಕಿದೆ. ಪಾಸಿಟಿವ್ ಆಗೇ ಕೂಡ ವೈಬ್ಸ್ ಅದು ಕನೆಕ್ಟ್ ಆಗ್ತಾ ಇದೆ ನನಗೆ. ತುಂಬಾ ಬದಲಾವಣೆ ಇದೆ. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ. ತಾಯಿನ ನಂಬಿ ಬಂದ್ಮೇಲೆ ಬೆಟರ್ ಫೀಲಿಂಗ್ ಇದೆ. ಯಾಕಂದ್ರೆ ನನ್ 3ನೇ ಸಲಿಗೆನೆ ನಂಗೆ ತುಂಬಾ ಬೆಟರ್ ಫೀಲಿಂಗ್ ಇದೆ. ಅಷ್ಟು ಸುಲಭವಾಗಿ ನಾವು ಮನೆ ಮುಂದೆ ಇರೋ ದೇವಸ್ಥಾನಗಳಿಗೆ ಹೋಗಲ್ಲ. ಇಷ್ಟು ದೂರ ನಾವು ಟ್ರಾವೆಲ್ ಮಾಡಿ ಬರ್ಬೇಕು ಅಂತಂದ್ರೆ ಅದು ತಾಯಿ ಪವಾಡ. ಕರ್ಸ್ಕೋಬೇಕು ಅಂತ ಅಂದಾಗ ಅವ್ರು ಕರ್ಸ್ಕೊಳ್ತಾರೆ. ಹಾಗಾಗಿ ನಂಬಿ ಬಂದಿದೀನಿ. ಇನ್ನ ಕೇಳಿಲ್ಲ. ನಂದೊಂದ್ ಕೆಲ್ಸ ಆಗ್ಬೇಕು ಅಂತ ಇದೀನಿ. ಅದಾದ್ಮೇಲೆ ಖಂಡಿತವಾಗ್ಲೂ ನಾನೇ ಕೇಳ್ತೀನಿ. ನಂಬ್ಲೇಬೇಕು. ಯಾಕಂದ್ರೆ ಈಗ ಹೆಂಗೆ ಎಲ್ಲಾರು ಮನುಷ್ಯರು ಇದಾರೆ ಅಂತ ಈಗ ಜೀವನದಲ್ಲಿ ಹೇಳ್ಬೇಕಂದ್ರೆ ನಾವು ಮನುಷ್ಯನ ನಂಬೋದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ನಂಬಿದ್ರೆ ಮಾತ್ರ ನಾವು ಪಾಸಿಟಿವ್ ಆಗಿ ಇರಕ್ ಸಾಧ್ಯ. ಮನುಷ್ಯರು ಇವತ್ತು ನಮ್ ಜೊತೆಲೇ ಇರ್ತಾರೆ, ನಮ್ಗೆ ಮೋಸ ಮಾಡ್ತಾರೆ. ಬಟ್ ದೇವ್ರು ಯಾವತ್ತೂ ನಮಗ್ ಮೋಸ ಮಾಡಲ್ಲ. ಅವ್ರನ್ನ ಸಾಯೋ ತನಕ ಕೈ ಹಿಡಿತಾರೆ. ಮೇಡಮ್, ಈಗಿನ ಕಾಲದ ಹೆಣ್ಮಕ್ಳು ರೀಲ್ಸ್ ಈ ತರ ಎಲ್ಲ ಮೊರೆ ಹೋಗಿದ್ದಾರೆ, ದೇವಸ್ಥಾನಗಳ ಕಡೆ ಬರ್ತಿರೋದು ಕಡಿಮೆ. ಈಗ ರೀಲ್ಸ್ ನ ನೋಡೋದು ಟೈಮ್ ವೇಸ್ಟ್ ಮಾಡೋ ಬದಲು ಹಂಗೆ ಒಂದ್ಸಲಿ ದೇವ್ರಿಗೂ ವಿಸಿಟ್ ಮಾಡಿದ್ರೇನೆ ನಾವ್ ಹತ್ರ ಆಗಕ್ ಸಾಧ್ಯ ಅಲ್ವಾ. ನಾವೇ ಹೋಗ್ದಾನೆ ನಾವೇ ಮಾಡ್ದಾನೆ ನಾವು ದೇವ್ರನ್ನ ನಂಬಲ್ಲ ಅನ್ನೋದು ತಪ್ಪಾಗುತ್ತೆ. ನಾವ್ ಫಸ್ಟ್ ದೇವ್ರಲ್ಲಿ ನಂಬಿಕೆ ಇಟ್ರೆ ಆ ದೇವ್ರು ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದನ್ನ ನಾವ್ ಇಟ್ಕೊಂಡು ನಾವು ಕಾಪಾಡ್ಕೊಂಡ್ ಬರ್ಬೇಕು ಅಷ್ಟೇ. ಖಂಡಿತ ಇದೆ. ಯಾಕಂದ್ರೆ ನಾನ್ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಜನ ಇಲ್ಲಿ ಇರ್ಲಿಲ್ಲ. ನಾವ್ ಅನ್ಕೊಂಡಿದ್ದು ಯಾಕಂದ್ರೆ ನಮ್ ದೊಡ್ಡಮ್ಮಂಗೆ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಮೊಬೈಲ್ ಕಳ್ಕೊಂಡಿದ್ರಂತೆ. ಅವ್ರು ಅನ್ಕೊಂಡ್ ಹೋಗಿದ್ರಂತೆ ನೀನ್ ಆಸ್ಥಾನಕ್ ಬಂದ್ ನನ್ ಮೊಬೈಲ್ ಕಳ್ದೋಗಿದೆ ಅಂತ. ಬಟ್ ನಮ್ ದೊಡ್ಡಮ್ಮ ಇರೋದು ಕುಶಾಲನಗರದಲ್ಲಿ 6 ತಿಂಗಳಾದ್ಮೇಲೆ ಅವ್ರಿಗೆ ಮೊಬೈಲ್ ಸಿಕ್ಕಿದೆ. ಸೊ ಹಾಗಾಗಿ ನಮ್ ದೊಡ್ಡಮ್ಮ ಅವ್ರ ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರು ಈ ತರ ಇದೆ ಅಂತ. ಹೌದು, ನಿಜ ಹಾಗೆ ಅನ್ಸಿದ್ದು. ಅದಾದ್ಮೇಲೆ ನಾನು ಹೌದಾ ನೋಡೋಣ ನಾನು ಒಂದ್ಸಲಿ ಅಂತ ಹಾಗಾಗಿ ವಿಸಿಟ್ ಮಾಡಿದ್ ನಾನು ದೇವಸ್ಥಾನಕ್ಕೆ. ಬಟ್ ನಾನ್ ಬಂದಾಗೆಲ್ಲ ನಂಗೆ ಪಾಸಿಟಿವ್ ವೈಬ್ಸ್ ಇದೆ. ಲಾಸ್ಟ್ ಟೈಮ್ ಬಂದಾಗ್ಲೂ ಅವ್ರು ಹೇಳಿದ್ರು ಇಲ್ಲಿ ತುಂಬಾ ಜನ ಇರ್ತಾರೆ ಅಂತ. ಲಾಸ್ಟ್ ಟೈಮ್ ಬಂದಾಗ ನಂಗೆ ಅಷ್ಟು ಜನ ಇದಾರೆ ಅಂತ ಅನ್ನಿಸ್ಲಿಲ್ಲ. ನಾನ್ ಅಂದೆ ಅಷ್ಟೊಂದ್ ಜನ ಇದಾರೆ ಅಂತಂದ್ರು. ಈಗ ನೋಡಿದ್ರೆ ಜನನೇ ಇಲ್ಲ, ಫುಲ್ ಖಾಲಿ ಹೊಡಿತಾ ಇದ್ದೆ ಅನ್ಕೊಂಡ್ ಹೋದೆ. ಬಟ್ ಇವಾಗ ನೋಡಿದಾಗ ಇಲ್ಲ, ಜನ ಚೆನ್ನಾಗೇ ಇದ್ದಾರೆ. ಆಕ್ಚುಲಿ ನಾವ್ ಬಂದಿದ್ದ ಲೇಟ್ ಟೈಮ್ ಇತ್ತು. ಹೌದು, ಮಡಿಕೇರಿ ಪೊಲೀಸ್ನವರೇ ಕಾಲ್ ಮಾಡಿ ನಿಮ್ ಮೊಬೈಲ್ ಇಲ್ಲೇ ಇದೆ ಬನ್ನಿ ಅಂತ ಅವರೇ ಕಾಲ್ ಮಾಡಿ ಕರ್ದಿರೋದು. ನಮ್ ದೊಡ್ಡಮ್ಮಗ್ ಮೊಬೈಲ್ ಕಳ್ದೋಗಿದೆ ಅಂತಾನೆ ಮರ್ತೋಗಿದೆ ಆಕ್ಚುಲಿ. ಆಮೇಲೆ ಅವ್ರು ಕಾಲ್ ಮಾಡಿ ಹೌದು ಸರ್ ಕಳ್ದೋಗಿದೆ ಅಂತ ಅವ್ರು ರಿಮೆಂಬರ್ ಮಾಡ್ಕೊಂಡು ಹೋಗಿ ಇಸ್ಕೊಂಡ್ ಬಂದಿರೋದು ಮೊಬೈಲ್. ಖಂಡಿತವಾಗ್ಲೂ ತಾಯಿಯಲ್ಲಿ ಶಕ್ತಿ ಇದೆ. ನಾವೀಗ ಮನೆಯಲ್ಲಿ ಅಪ್ಪ ಅಮ್ಮನ್ ಹೆಂಗ್ ನಂಬ್ತೀವೋ ಅದೇ ತರ ದೇವ್ರನ್ನ ನಂಬಿದ್ರೆ ದೇವ್ರು ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ಹಾಗಾಗಿ ನಮ್ ಕೈ ಹಿಡಿತಾರೆ. ನಮಸ್ತೆ, ಕಾವ್ಯ. 4ನೇ ಸರಿ ಬರ್ತಾ ಇರೋದು. ಒಳ್ಳೇದಾಗಿದೆ. ನಾವು ಎಜುಕೇಶನ್ ಬಗ್ಗೆ ಕೇಳಿದ್ವಿ, ಮಕ್ಳಿಗೆ ಒಳ್ಳೇದಾಗಿದೆ. ಅಂದ್ರೆ ನಾವು ಕೇಳಿದ್ದು ಮಕ್ಳ ಎಜುಕೇಶನ್ಗೆ ಇಬ್ರ ಬಗ್ಗೆ ಕೇಳಿದ್ವಿ. ಇವಳು ಮಗಳು, ಇವಳಿಗೂ ಒಳ್ಳೇದಾಗಿದೆ. ಮಗ ಅವನಿಗೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಈಗಿನ ಜನರೇಷನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಓದ್ಸಕ್ ಆಗೋದಿಲ್ಲ. ದೇವ್ರ ಭಕ್ತಿ ಕೂಡ ಇರ್ಬೇಕು ನಮ್ಗೆ. ದೇವ್ರ ಮೇಲೆ ಭಕ್ತಿ ಇಟ್ಕೊಂಡ್ವಿ, ಬಂದ್ವಿ, ಕೇಳ್ಕೊಂಡ್ವಿ. ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಮಗನಿಗೆ. ನಾವು ಪೂಜೆ ಮಾಡ್ಸಿದೀವಿ ಸರ್. ಮತ್ತೆ ನಾವ್ ಅನ್ಕೊಂಡಿದ್ದಕ್ಕೆ ಬಂದು ದೇವರಿಗೆ ನಾವೇನ್ ಅನ್ಕೊಂಡಿದ್ವಿ ಅದನ್ನ ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗಿದೀವಿ ಅಷ್ಟೇ. ನಮ್ಮಲ್ಲಿ ನಡೆದಿರೋದು ಸತ್ಯ ಅನ್ನಿಸ್ತು. ಯಾಕಂದ್ರೆ ಇಬ್ರು ಮಕ್ಳು ಚೆನ್ನಾಗಿ ಓದ್ತಾ ಇದ್ರು. ಅವರಿಗೆ ಒಳ್ಳೆ ಮೈಸೂರಲ್ಲೇ ಚೆನ್ನಾಗಿರೋ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ಲಿ ಅಂತ ಕೇಳ್ಕೊಂಡಿದ್ವಿ. ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಮಗನಿಗೆ. KRS ಹತ್ರ ಬೆಳಗೊಳ ಇಂದ ಬರ್ತೀವಿ. ನಾವು ಸ್ವಂತ ಮಂಡ್ಯದ ಹತ್ರ ಶಿವಳ್ಳಿಯವರು. ನಾವು ವಿಕ್ರಾಂತ್ ಕಾರ್ಖಾನೆಯಲ್ಲಿರೋದು. ನಾವು ತುಂಬ ಸ್ವಲ್ಪ ಕೆಲಸಕ್ಕೆ ಹೋಯ್ತಿರ್ಲಿಲ್ಲ. ಸುಮ್ಮನೆ ಏನೋ ಒಂಥರ ದುಷ್ಟಗಳು ಜಾಸ್ತಿಯಾಗಿ ಈ ಥರ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ರು.
ಆಮೇಲೆ 4 ಜನ ಹಿಂಗೆ TV, ಯೂಟ್ಯೂಬು, ಫೇಸ್ಬುಕ್ ನೋಡಿದಾಗ ನಮ್ಮ ವೈಫು ನನ್ನುವೆ ಇಲ್ಲಿಗೆ ಬಂದು ರಾಜೇಶ್ ಗುರುಗಳು ಇಂಥ ದಿಸ್ವೇ ಆಗುತ್ತೆ. ನಾವು ಒಂದೇ ಸತಿ ಮುಖ ನೋಡಿದ ತಕ್ಷಣ ನಮ್ಮನ್ನ ಹಿಂಗೆ ಆಗೈತೆ, ಯಾರಿಂದ ತೊಂದರೆ ಆಗೈತೆ, ಮನ ಪರ್ಫೆಕ್ಟ್ ಎಕ್ಸಾಕ್ಟ್ ಹೇಳೋದು ನಾವು ಅಂದ್ಕೊಂಡು ಹೋದು. ಇಷ್ಟು ದಿನ ಬಂದು ಹೋಮಕ್ಕೆ ಬಂದು ನೀವು ಅಟೆಂಡ್ ಆಗಿ ಅಂತಂದು. ಆಮೇಲೆ ತೀರ್ಥ ಸ್ನಾನ ಮಾಡಿದ ಮೂರು ಸತಿ ಬಂದು ನಮ್ಗೆ ಒಳ್ಳೇದಾಯಿತು. ಅವ್ರು ಹೇಳೋ ದಿನವೇ ನಮಗೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಚೆನ್ನಾಗಿದ್ದೀವಿ ಈಗ ಫ್ಯಾಮಿಲಿ ಸರ್ ಉಮೇಶ್ ಅಂತೇಳಿ ಮೈಸೂರಿಂದ ಬಂದಿದ್ದೀವಿ. ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ ನೋಡ್ಕೊಂಡು ಬಂದಿದ್ವು. ನಮಗೆ ಮನೆ ಕಡೆ ಎಲ್ಲ ವ್ಯವಹಾರಿಕವಾಗಿ ಏನೇ ಮಾಡಕ್ಕೆ ಹೋದ್ರೂ ಮಾಡಬೇಕು ಅಂತ ಎಲ್ಲ ಸ್ಫೂರ್ತಿ ಇದೆ, ಬಟ್ ಏನು ನಡೀತಾ ಇರಲಿಲ್ಲ ವ್ಯವಹಾರ. ಅದನ್ನು ಬಂದು ಹೇಳ್ಕೊಂಡ್ರೆ ನಾನು ಹೇಳೋಕ್ಕೂ ಮೊದಲೇ ಅವರೇನೆ ನೀವು ಬಂದಿರೋ ವಿಚಾರ ಈ ಥರ ಇದೆ, ನಿಮಗೆ ನೀನು ಸಂಪಾದನೆ ಮಾಡಬೇಕು, ನೀನು ವ್ಯವಹಾರಿಕವಾಗಿ ಮುಂದೆ ಬರಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯ ಇದೆ. ಬಟ್ ಕೆಲಸಗಳು ನಡೀತಾ ಇಲ್ಲ. ಅದೆಲ್ಲ ನಡೆಯೋ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಮನೆ ಕಡೆ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ಎಲ್ಲ ಮಾತಾಡಿದ್ರು. ಕೆಲವೊಂದು ವಿಚಾರ ಹೇಳಿದ್ರು, ಸತ್ಯವಾಗಿತ್ತು. ನಮ್ಗೆ ನಂಬಿಕೆ ಬಂದಿದೆ. ಇನ್ನು ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ನಾನು ಅನ್ಕೊಂಡದೆಲ್ಲ ಸ್ವಲ್ಪ ಮಟ್ಟಿಗಾದ್ರೂ ಆದರೆ ಸಂಪೂರ್ಣವಾಗಿ ದೇವಿನ ನಂಬ್ತೀವಿ, ಆರಾಧಿಸ್ತೀವಿ. ನಮಸ್ತೆ, ನೇತ್ರಾವತಿ. ನಾವು ಅಲ್ಲಿ 3 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೆ ಚೆನ್ನಾಗಿದೆ, ಒಳ್ಳೇದಾಗಿದೆ. ಸ್ವಲ್ಪ ಪ್ರಾಬ್ಲಮ್ಗಳೆಲ್ಲ ಇತ್ತು, ಸರೋಯ್ತು. ಮತ್ತೆ ಮಗಳನ್ನೂ ಕರ್ಕೊ ಬಂದಿದ್ದೆ. ಅವ್ರ ಮನೇಲಿ ಯಾರೋ ಪಕ್ಕದ ಮನೇಲಿ ಮಾಡಿಸಿ ಬಿಟ್ಟಿದ್ರು. ಅದು ಇಲ್ಲಿ ಬಂದು ಹೋದ್ಮೇಲೆ ಗೊತ್ತಾಯ್ತು, ಆ ಶೂ ಒಳಗೆ ಇಟ್ಬಿಟ್ಟಿದ್ರು. ಅದು ಏನೋ ತೆಗಿಯೋದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಗೊತ್ತಾಗಿತ್ತು. ಅವ್ರು ಹೇಳಲಿಲ್ಲ. ನಾವು ಕವಡೆ ಶಾಸ್ತ್ರನೂ ಕೇಳಿದ್ದೀವಿ. ಎಲ್ಲ ನಮ್ಗೆ ಚೆನ್ನಾಗೇ ಇದಾಗಿದೆ.